ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವಾಗ ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಮುಂಭಾಗದಲ್ಲಿದ್ದೀನಿ. ನೋಡಿ, ನಿಮಗೆ ಮಳವಳ್ಳಿ ನ್ಯಾಯಾಲಯದ ಒಂದು ಬೋರ್ಡ್ ಕಾಣ್ತಾ ಇದೆ, ನ್ಯಾಯಾಲಯನೂ ಕಾಣ್ತಾ ಇದೆ. ಸ್ನೇಹಿತರೆ, ಈ ಒಂದು ರಸ್ತೆಯಲ್ಲಿ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ. ಮತ್ತು ಮಳವಳ್ಳಿ ತಾಲೂಕಿನ ಸಾಕಷ್ಟು ಜನಗಳು ಕೂಡ ಈ ಒಂದು ನ್ಯಾಯಾಲಯದ ಬಳಿ ಬಂದು ಈ ಒಂದು ಕ್ಯಾಂಟೀನಲ್ಲಿ ಕೂಡ ತಿಂಡಿ ತಿನ್ನಲಿಕ್ಕೂ ಬರ್ತಾರೆ ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಅವ್ಯವಸ್ಥೆ ಭಾಳ ವರ್ಷಗಳಿಂದ ಇದೆ. ಅದನ್ನು ಸರಿಪಡಿಸುವಂಥ ಮನಸ್ಸನ್ನ ಪುರಸಭೆಯವರಾಗಲಿ ಅಥವಾ ಯಾರೊಬ್ಬರು ಕೂಡ ಜನಪ್ರತಿನಿಧಿಗಳಾಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬನ್ನಿ, ಇಲ್ಲಿನ ಒಂದು ನಾಗರಿಕರು ಏನು ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಕರಿಯಪ್ಪ ಅಂತ. ಎಲ್ಲಿ ವಾಸ ಮಾಡೋದು ನೀವು? ಇಲ್ಲೇ ಐಟಿ ಕ್ಯಾಂಪ್ ಹಿಂಭಾಗ ಮನೆ. ಹೇಳಿ ಸರ್, ಇಲ್ಲಿ ನನಗೆ ಸಾಕಷ್ಟು ಜನ ನಾಗರಿಕರು ಒಂದು ಫೋನ್ ಮಾಡ್ತಾ ಇದ್ದಾರೆ. ಈ ಮಳವಳ್ಳಿ ಪಟ್ಟಣದ ನ್ಯಾಯಾಲಯದ ಬಳಿ ITI ಕಾಲೇಜು ಇದೆ, ಮತ್ತು ಇಲ್ಲೊಂದು ರಸ್ತೆ ಹತ್ರ ಒಂದು ಮೋರಿ ಇದೆ. ಈ ಮೋರಿದು ಯಾವ ಕಡೆಗೂ ನೀರು ಹೋಗಲ್ಲ. ನೀರು ನಿಂತು ಇಲ್ಲಿ ಸಾಕಷ್ಟು ಸೊಳ್ಳೆಗಳು ಉತ್ಪತ್ತಿ ಆಗ್ತಿದೆ ಮತ್ತು ದುರ್ವಾಸನೆ ಬರ್ತಾ ಇದೆ. ಒಂದು ನ್ಯಾಯಾಲಯದ ಬಳಿನೇ ಈ ರೀತಿ ಸಮಸ್ಯೆ ಆದರೆ ಇನ್ನು ಊರಿನ ಗತಿ ಏನು ಅಂತ ಜನಗಳು ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಳಿ, ಈ ಸಮಸ್ಯೆ ಎಷ್ಟು ದಿವಸದಿಂದ ಇದೆ ಇಲ್ಲಿ? ಸುಮಾರು ವರ್ಷಗಳಿಂದ ಸರ್. ಇದು ಬಹಳ ಪಾಪ ಇಲ್ಲೇ ಊಟ ಮಾಡ್ತಾರೆ. ಈ ನ್ಯಾಯಾಲಯ ಇದು ಯಾವ ಇದ್ರೆ ಬೇರೆ ಹಳ್ಳಿಗಳು ಹೆಂಗೆ, ಬೇರೆ ಏರಿಯಾದಲ್ಲಿ ಹೆಂಗೆ, ಬೇರೆ ವಾರ್ಡಲ್ಲಿ ಹೆಂಗೆ, ಈ ನ್ಯಾಯಾಲಯ ಈ ರೀತಿ ಇದಲ್ಲ. ಹೆಂಗೆ ಜೀವನ ಮಾಡೋದು? ಇಲ್ಲಿ ಬಹಳ ದುರ್ವಾಸನೆ, ಬಹಳ ವಾಸ ಮಾಡೋದೇ ಇದು ಹಿಂಸೆ ಆಗಿದೆ. ಅಲ್ಲಿ ನೋಡಿದ್ರೆ ಮನೆ ಹತ್ರ ಫುಲ್ ಜಾಮ್ ಆಗುತ್ತೆ ನೀರು. ಇಲ್ಲಿ ಬಹಳ ದುರ್ವಾಸನೆ, ಸೊಳ್ಳೆಗಳು ಜಾಸ್ತಿ ಇದೆ, ಮತ್ತೆ ಸತ್ಯಸಿಗಳು ಜಾಸ್ತಿ ಇದೆ. ಪೂರ್ತಿ ಇಲ್ಲಿ ಒಂಥರ ಕಾಡಿಂದಂಗೆ ಆಗ್ಬಿಟ್ಟಿದೆ ಸರ್. ಇದು ನಿಜವಾಗ್ಲೂ ಇದು ಕಾಡೇ ಮಾತ್ರ. ಊರಲ್ಲ, ಅದ ಟೌನ್ ಅಲ್ಲ, ಪುರಸಭೆ ಅಲ್ಲ, ಇದು ಕಾಡಿದ್ದಂಗೆ ಆಗ್ಬಿಟ್ಟಿದೆ. ಈಗ ಆಗ್ಬಿಡಿದ್ರೆ ನೀವು ದಯವಿಟ್ಟು ಇದನ್ನು ಮುಂದಿನ ITI ಕಾಲೇಜ್ ಹಿಂಭಾಗ, ITI ಹುಡುಗರು ಭಾಳ ತಿರುಗಾಡ್ತಾರೆ. ಇಲ್ಲಿ ಸಿಕ್ಕಾಪಟ್ಟೆ ಸಿಡಿದೆ ಸರ್. ತಿಂಡಿ ಮಾರೋರಿಗೆಲ್ಲ ಇದೈತೆ, ವಾಸನೆ ಇದೆ. ನೀವೇ ಬಂದು ನೋಡಿ, ಪರಿಶೀಲನೆ ಮಾಡಿ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಿವರಾಜು ಅಂತ. ನಾವು ಇಲ್ಲಿ ITI ಕಾಲೇಜ್ ಹಿಂಭಾಗ ಬಾಡಿಗೆಗೆ ಇಲ್ಲಿ ವಾಸ ಮಾಡ್ತಾಯಿದ್ದೀವಿ. ಇಲ್ಲೇನಪ್ಪ ಅಂತ ಅಂದರೆ ಇಲ್ಲಿ ITI ಕಾಲೇಜು ಕ್ಯಾಂಟೀನ್ ಇದೆ. ಈ ಕ್ಯಾಂಟೀನಲ್ಲಿ ಸುಮಾರು ಒಂದು 400-500 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾವ್ರೆ. ಆಮೇಲೆ ಇಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಇದೆ. ಅಲ್ಲಿ ಬರುವಂಥ ಲೆಕ್ಚರರ್ಸ್ಗಳ ತರಬೇತಿಗೆ ಇಲ್ಲಿ ತಿಂಡಿ ಕಾಫಿ ಎಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಕೋರ್ಟ್ ಇದೆ. ಕೋರ್ಟಿಗೆ ಬರುವಂಥ ಕ್ಲೈಂಟ್ಸ್ಗಳು ಸಹ ಕೋರ್ಟಿನ ಸಮಯದಲ್ಲಿ ಅವರು ಊಟ ತಿಂಡಿ ಕಾಫಿ ಎಲ್ಲ ಮಾಡ್ತಾರೆ. ಇಲ್ಲಿ ಪಕ್ಕದ ಮೋರಿ ತುಂಬ ಇಲ್ಲಿ ವರ್ಷಗಳಿಂದ ಕಟ್ಕೊಂಡು ಎಲ್ಲ ಸಾಂಕ್ರಾಮಿಕ ರೋಗ ಇವೆಲ್ಲ ಇಲ್ಲಿ ಹರಡ್ಕೊಂಡು ತುಂಬ ತೊಂದರೆ ಆಯ್ತಾ ಇದೆ. ಸ್ಥಳೀಯ ಪುರಸಭೆಯ ಅಧಿಕಾರಿಗಳಲ್ಲಿ ಯಾರೂ ಇದನ್ನು ಈ ಲೋಕಲ್ ಪುರಸಭೆ ಸದಸ್ಯರು ಕೂಡ ಗಮನಿಸಿಲ್ಲ ಅಂತ ಕಾಣ್ತದೆ. ಇದು ತುಂಬ ಅವ್ಯವಸ್ಥೆ. ಇಲ್ಲಿ ಕಾಯಿಲೆ ಬರುವಂಥದ್ದು ಎಲ್ಲ ಸ್ಪಷ್ಟವಾಗಿ ಎದ್ದು ಕಾಣುವಂಥ ಒಂದು ಇದಾಗಿದೆ. ಇಲ್ಲಿ ಕ್ಯಾಂಟೀನ್ ಕೂಡ ನಡೆಸ್ತಾ ಇದ್ದಾರೆ. ಇದು ಗೊತ್ತಿದ್ದರೂ ಕೂಡ ಕ್ಯಾಂಟೀನ್ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸುಮಾರು ವರ್ಷದಿಂದ ಗಮನ ಕಂಡು ಇದನ್ನು ನಾವು ಒಂದು ಹೇಳಿಕೆನ ತಮಗೆ ನೀಡ್ತಾ ಇದ್ದೀವಿ. ಸ್ನೇಹಿತರೆ, ಏನು ಈ ನಾಗರಿಕರು ಹೇಳಿದ್ರನ್ನ ಕೇಳಿಸ್ಕೊಂಡ್ರಲ್ಲ. ಈ ಮೋರಿ ವಾಟ ಇಲ್ಲ. ಯಾಕೆಂದರೆ ನೋಡಿ, ಇಲ್ಲಿ ಈ ಕೋರ್ಟ್ ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡ್ ಒಳಗಡೆ ಒಂದು ಮೋರಿ ಇದೆ. ಅದು ಒಂದು ಬಸ್ ಸ್ಟ್ಯಾಂಡಿಂದ ಸಿದ್ಧಾರ್ಥನಗರಕ್ಕೆ ಕನೆಕ್ಟ್ ಆಗುವಂಥ ರೋಡ್ಗೆ ಹೋಗಿ ಆ ಮೋರಿ ಕನೆಕ್ಟ್ ಆಗುತ್ತೆ. ಅಲ್ಲಿಗೆ ಜಸ್ಟ್ ಈ ಒಂದು ಮೋರಿಯಿಂದ ಆ ಒಂದು ಮೋರಿಗೆ ಜಸ್ಟ್ ಒಂದು ಕನೆಕ್ಟ್ ಮಾಡಿದ್ರೆ ಸಾಕು, ಈ ನೀರು ತಂತಾನೇ ಹೋಗುತ್ತೆ ಸ್ನೇಹಿತರೆ. ಆದರೆ ಇಷ್ಟು ವರ್ಷಗಳಿಂದ ಯಾರೊಬ್ಬರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಒಂದು
ಗೌರವಾನ್ವಿತ ನ್ಯಾಯಾಲಯದ ಬಳಿನೇ ಈ ಥರ ಒಂದು ದುಸ್ಥಿತಿ ಆದರೆ ಇನ್ನು ಮಳವಳ್ಳಿ ಪಟ್ಟಣದ ಸಾಮಾನ್ಯ ನಾಗರಿಕರ ಕಥೆ ಏನು ಅಂತ ನೀವೇ ಊಹಿಸ್ಕೊಳ್ಬೋದು. ಧನ್ಯವಾದ ಸ್ನೇಹಿತರೆ, ಈ ಒಂದು ಸ್ಟೋರಿ ನೋಡಿದ್ದಕ್ಕಾಗಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಗಳ ಕೈಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದ.